ಸಚಿವ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರು ಬಹಳ ಅದ್ಭುತವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ರು. ನಮ್ಮ ಯಜಮಾನರು ರಾಕ್ಷಸ ಅಂತಕ್ಕಂಥದ್ದು ಕೆಲಸ ಮಾಡ್ಲಿಕ್ಕೆ. ಯಾವುದಕ್ಕೆ ರಾಕ್ಷಸ? ಇವತ್ತು ನೀವು ಆಸ್ತಿ ಮಾಡೋದ್ರಲ್ಲಿ ರಾಕ್ಷಸರಾಗಿದ್ದೀರಿ. ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡೋದ್ರನ್ನೇ ಬಿದ್ದಿದ್ದೀರಿ ತಾವು. ಎಲ್ಲ ನೋಡಿದ್ರೆ ಆಸ್ತಿ ತಗೊಳ್ಳುವಂತ ಕೆಲಸ ಮಾಡ್ತಿದ್ರಿ. ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಇಡೀ ಭಟ್ಕಳನ್ನ ತಗೊಳ್ಳಿ. ಇಡೀ ರಾಜ್ಯದಲ್ಲಿ ನಾನು ಬೇಕಾದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ನೀವು ಎಷ್ಟು ಸಾವಿರಾರು ಕೋಟಿ ಆಸ್ತಿ ತಗೊಂಡಿದ್ರು ಅಂತಕ್ಕಂಥದನ್ನ ನಾನು ಎಲ್ಲೂ ಬೇಕಾದ್ರೆ ಹೇಳ್ಬಲ್ಲೆ. ನನ್ನ ಹತ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಹೌದು, ನೀವು ಮಾಡಿ, ನಿಮ್ದು ವೈಯಕ್ತಿಕವಾಗಿರ್ತಕ್ಕಂಥದ್ದು. ಆದ್ರೆ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಈಗಿನ ಸಚಿವರು ಮಾಡಬೇಕಾಗಿದೆ, ಅನಿವಾರ್ಯ ಇದೆ. ಯಾಕಂದ್ರೆ ಇವತ್ತು ಅನೇಕ ಯೋಜನೆಗಳು ಇವತ್ತು ಬಿದ್ದಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತು ಕೇವಲ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ರಾಜಕಾರಣ ಮಾಡುವಂತ ಕೆಲಸ ಮಾಡಿದ್ದೀರಿ. ಇವತ್ತು ಅನೇಕ ಯೋಜನೆಗಳನ್ನು ತರಬೇಕಿತ್ತು ನಮ್ಮ ಜಿಲ್ಲೆಗೆ. ಕೇವಲ 3 ವರ್ಷ ಆಯ್ತು, 2 ವರ್ಷ ಬಾಕಿ ಇದೆ. ಇವತ್ತು ಗೊಂಡ ಸಮಾಜದ ಸರ್ಟಿಫಿಕೇಟ್ 24 ಗಂಟೆಯಲ್ಲಿ ನಾನು ಗೊಂಡ ಸಮಾಜ ಸರ್ಟಿಫಿಕೇಟ್, SC/ST ಸರ್ಟಿಫಿಕೇಟ್ ತಂದುಕೊಡ್ತಕ್ಕಂಥ ಮಾತು ಹೇಳಿದ್ರಿ. ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ 27 ಜನಕ್ಕೆ ಸಿಂಧುತ್ವವನ್ನ ತರುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದ್ದು. ಅಂದ್ರೆ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಕೆಲವೇ ದಿವಸದಲ್ಲಿ ಅವ್ರಿಗೆ ST ಸರ್ಟಿಫಿಕೇಟ್ ಸಿಗುವಂತ ಕೆಲಸ ಆಗ್ತಿತ್ತು. ನೀವೇನ್ ಹೇಳಿದ್ರಿ? ರಾಜಕಾರಣದ ಆಸೆಗೆ ನಾನು 24 ಗಂಟೆಯಲ್ಲಿ ನಾನು ಮಾಡಿಕೊಡ್ತೇನೆ, ನಂಗೆ ಸಹಕಾರ ಮಾಡಿ ಅಂದ್ರು. ಆಯ್ತು, ನಿಮ್ಗೆಲ್ಲರೂ ಸಹಕಾರ ಮಾಡಿದ್ರಿ. ಅವ್ರು ಋಣ ತೀರಿಸದ? ನೀವು ಮನೆ ಭಾಗಕ್ಕೆ ಹೋದ್ರೆ ಹೊರಗೆ ನಿಂತ್ಕೊಳ್ಳಿ ಅಂತಕ್ಕಂಥ ಮಾತು ಹೇಳ್ತೀರಿ. ನೀವು ನಿಮ್ ಮನೆಗೆ ಹೋದ್ರೆ ನಾನು ಇಲ್ಲ ಅಂತಕ್ಕಂಥ ಮಾತು ಹೇಳ್ತೀರಿ. ಆ ಸಮಾಜದ ಹಿರಿಯ ಮುಖಂಡರು, ಗೊಂಡ ಸಮಾಜದ ಹಿರಿಯ ಮುಖಂಡರು ಮನೆಗೆ ಹೋದಾಗ ನೀವೇನ್ ಹೇಳಿಕೆಯನ್ನು ಕೊಟ್ಟಿದ್ರಿ? ನಾನು ಮಾಡ್ತೇನೆ, ನಂಗೆ ಯಾವಾಗ ಮಾಡ್ಬೇಕು ಗೊತ್ತಿದ್ದು ದುರಹಂಕಾರದ ಮಾತನ್ನ ನೀವು ಮಾಡಿದ್ರಿ. ಇದಕ್ಕೆ ಜನ ನಿಮಗೆ ಉತ್ತರ ಕೊಡ್ತಾರೆ, ಸದ್ಯದಲ್ಲಿ ಉತ್ತರ ಕೊಡ್ತಾರೆ. ಇವತ್ತು ಟೊಂಕದಲ್ಲಿ 1 ಅವರ್ ಪೋರ್ಟ್ ಲಿಮಿಟೆಡ್ ಕೆಲಸ ನಿಲ್ಲಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದು, ನಾನು ಶಾಸಕ ಇದೆ, ನೀವು DK ಶಿವಕುಮಾರ್ ಅನ್ನ ಕರ್ಕೊಂಡು ಬಂದ್ಕೊಂಡು ನಾನು ನಮ್ಮ ಸರ್ಕಾರ ಬರಲಿ 24 ಗಂಟೆಯಲ್ಲಿ ಪೋರ್ಟ್ ಲಿಮಿಟೆಡ್ ಅನ್ನು ನಿಲ್ಲಿಸ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರಿ. 24 ಗಂಟೆ ನಿಲ್ಲಿಸ್ತಾನೆ ಅಂತ ಹೇಳಿದ್ರಿ. 24 ಗಂಟೆ ಶಾಸಕಾಗಿ 2ನೇ ತಿಂಗಳಲ್ಲಿ ಮಕ್ಕಳು ಮರಿ ಅಂತ ಹೇಳಿದೆ, ಮಹಿಳೆಯರಂತ ನೋಡಿದೆ. ನೀವು ತೆಗೆದವರೆಲ್ಲ 25 ದಿವಸ ಜೈಲಲ್ಲಿ ಕೊಡುವಂತ ಕೆಲಸ ಮಾಡಿದ್ರಿ, ಲಾಠಿ ಚಾರ್ಜ್ ಮಾಡ್ತೀರಿ. 5 ವರ್ಷ ಶಾಸಕ ಇದ್ದೆ, ಒಂದೇ ಒಂದು ದಿವಸ ಲಾಠಿ ಚಾರ್ಜ್ ಆಗಲಿಲ್ಲ. 24 ಗಂಟೆ ನೀವು ಅವರಿಗೆ ನಿಲ್ಲಿಸ್ತಂತ ಹೇಳಿದ್ರಿ. ಹಿಂದಿನ ಭಾಗದಲ್ಲಿ ನೀವು ವ್ಯವಹಾರ ಮಾಡಿಕೊಂಡು ಕೋರ್ಟ್ ಚಾಲು ಮಾಡುವಂತ ಕೆಲಸ ಮಾಡಿದ್ರಿ. ಇದೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲರಿಗೂ ವ್ಯವಹಾರ ಮಾಡುವಂತ ಕೆಲಸ ಮಾಡಬಾರ್ದು. ಜನರ ಹಿತಾಸಕ್ತಿಯನ್ನು ನೋಡುವಂತ ಕೆಲಸ ಮಾಡಿ. ಎಲ್ಲ ಕಡೆಗೂ ಕೈ ಚಾಚುವಂತ ಕೆಲಸ ಮಾಡಬೇಡಿ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ಸಚಿವರಿಗೆ. ಎಲ್ಲಾ ಕಾಲದಲ್ಲೂ ಹಣ ಕೆಲಸ ಮಾಡೋದಿಲ್ಲ. ಜನರ ಕಷ್ಟ ಸುಖಕ್ಕೆ ಸ್ಪಂದಿಸುವಂತ ಕೆಲಸ ಈಗಿನ ಸಚಿವರು ಮಾಡಬೇಕಾಗಿದೆ, ಅನಿವಾರ್ಯ ಇದೆ. ನಾವಂತೂ ನೇರ ಹೇಳ್ತಾ ಇದ್ದೇನೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಪಂಪ್ ಸ್ಟೋರೇಜ್ ಅನ್ನ ನಿಲ್ಲಿಸಲಿಕ್ಕೆ ಯಾವ ಹಂತದಲ್ಲೂ ನಮ್ಮ ಸರ್ಕಾರ ಇರಲಿ, ಯಾವುದೇ ಸರ್ಕಾರವನ್ನ ಎದುರು ಹಾಕುವಂತ ಕೆಲಸ ನಾವು ಜನಪ್ರತಿನಿಧಿಗಳು ಖಂಡಿತ ಮಾಡ್ತೇವೆ. ನಾವು ಅದಕ್ಕೆ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದ್ದೇವೆ. 10,000 ಜನ ತರಿಸು ಗೇರ್ ಸೌಕರ್ಯದಲ್ಲಿ ನಾವು ಹೋರಾಟ ಮಾಡಿದ್ದೇವೆ, ಪ್ರತಿ ದಿವಸ ಮಾಡ್ತೇವೆ. ಆದ್ರೆ ನೀವು ಎಲ್ಲ ಇದನ್ನ ಬಿಟ್ಟು ನೀವು ವಿರೋಧ ಮಾಡಿ, ಸರ್ಕಾರ ಏನೇ ಬೇಕಾ ಮಾಡ್ಕೊಂಡು ಹೋಗ್ಲಿ. DK ಶಿವಕುಮಾರ್ ಬಹಳ ಖಡಕ್ ಆಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಜನ ಏನ್ ಬೇಕಾದ್ರೆ ಮಾಡಿ, ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು. ಆ ದುರಂಕಾರದ ಮಾತು ಸ್ವಲ್ಪ ಗೊತ್ತಾಗ್ತದೆ. ನಾನು ಹೇಳ್ತೇನೆ, ಅವ್ರು ಏನ್ ಬೇಕಾದ್ರೆ ವಿರೋಧ ಮಾಡಿ, ನೀವು ಇದಕ್ಕೆ ಸಂಪೂರ್ಣ ವಿರೋಧ ಮಾಡುವಂತ ಕೆಲಸ ಸಚಿವರು ಮಾಡಬೇಕು. ಇಲ್ಲಾಂದ್ರೆ ಮುಂದೊಂದು ದಿವಸ ನಿಮ್ಮ ಮನೆ ಎದುರಿಗೆ ಭಾರತೀಯ ಜನತಾ ಪಾರ್ಟಿ ಧರಣಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.